ನೋಡಿ ಇದು ನಾನು ತೊಗೊಂಡಿರೋ ಲೆಗ್ ಬಂದ್ಬಿಟ್ಟು ಉದ್ದನೇ ಇತ್ತು, ಸ್ಟ್ರೈಟ್ ಆಗಿತ್ತು. ಸೊ ನಾನು ಅದಕ್ಕೆ ಬೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಇಲ್ಲೆಲ್ಲ ಹೊಲಿದ್ರೆ ಅಸಹ್ಯವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದು ತಂತಿ ಅಂದರೆ ಫ್ಲೆಕ್ಸಿಬಲ್ ತಂತಿನ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಸಣ್ಣ ಹೋಲ್ ಮಾಡಿಬಿಟ್ಟು ಇದ್ರೊಳಗೆ ನಿಮ್ಗೆ ಕಾಣಿಸ್ತಿರ್ಬೋದು ಅನಿಸುತ್ತೆ. ಫ್ಲೆಕ್ಸಿಬಲ್ ತಂತಿ ಹಾಕ್ಕೊಳ್ಳೋದ್ರಿಂದ ನಾವು ಯಾವ ರೀತಿ ಬೆಂಡ್ ಮಾಡ್ತೀವೋ ಆ ರೀತಿ ಅದು ನೋಡಿ ಈಗ ಬೆಂಡ್ ಆದರೆ ಅದು ಹೆಂಗೆ ಬೇಕೋ ನಾವು ಅದನ್ನು ಬೆಂಡ್ ಮಾಡ್ಕೋಬೋದು. ನೀವು ಯಾವ ಥರನಾದರೂ ಕೂರಿಸ್ಕೋಬೋದು, ಪದ್ಮಾಸನದಲ್ಲಾದರೂ ಕೂರಿಸ್ಕೋಬೋದು, ನೀವು ಹೇಗಾದರೂ ಕೂರಿಸ್ಕೋಬೋದು. ನಾವು ಹೆಂಗೆ ಬೆಂಡ್ ಮಾಡ್ತೀವೋ ಆ ರೀತಿ ಅದು ಬೆಂಡ್ ಆಗುತ್ತೆ. ಈ ರೀತಿ ಬೆಂಡ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬೆಂಡ್ ಆಗುತ್ತೆ. ನೀವು ಹಿಂಗಂದರೆ ನೋಡಿ ಹೀಗೆ ಬೆಂಡ್ ಮಾಡಿಕೊಂಡ್ರೆ ಹಿಂಗೆ ಬೆಂಡ್ ಆಗುತ್ತೆ. ನೀವು ಹೆಂಗೆ ಬೇಕಂದ್ರೂ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂಡ್ ಆಗುತ್ತೆ. ಆ ರೀತಿ ಒಂದು ತಂತಿ ತೊಗೊಂಡು ನೀವು ಇದರೊಳಗಡೆ ಹಾಕೋಬಿಡ್ತು ಅಂದರೆ ನಿಮಗೆ ಈ ರೀತಿ ಬೆಂಡ್ ಆಗಿರೋ ಲೆಗ್ ಸಿಕ್ಕಿಲ್ಲ ಅಂದರೂ ಕೂಡ ಯೋಚನೆ ಮಾಡೋಂಗಿಲ್ಲ. ಸ್ಟ್ರೈಟ್ ಆಗಿರೋ ಲೆಗ್ ತೊಗೊಂಡು ಕೂಡ ನೀವು ರೆಡಿ ಮಾಡ್ಕೋಬೋದು. ಓಕೆ, ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ ಕಾಲಿಗೆ ಯೂಸ್ ಮಾಡಿರೋ ಅಂಥ ತಂತಿ ಇದೇನೆ. ನಾನು ಈ ತಂತಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಲಕ್ಷ್ಮಿ ಕಾಲಿಗೆ ಎಷ್ಟು ಉದ್ದ ಇದೆಯೋ ನೋಡಿಕೊಂಡು ನೀವು ಅಷ್ಟುದ್ದ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ತಂತಿನ ಕಟ್ ಮಾಡಿಕೊಂಡು ನೀವು ಅದರೊಳಗಡೆ ಒಂದು ಸಣ್ಣ ಹೋಲ್ ಮಾಡಿ ಅದರೊಳಗಡೆಯಿಂದ ತೂರಿಸ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ನಮಗೆ ಯಾವ ಥರ ಬೇಕೋ ಆ ರೀತಿ ಬೆಂಡ್ ಆಗುತ್ತೆ. ನೋಡಿ ಈ ಥರ ಬೆಂಡ್ ಆಗಬೇಕು ತಂತಿ. ಮತ್ತು ಇದೇ ಸೈಜ್ ಇದ್ದರೆ ಒಳ್ಳೆಯದು, ಮತ್ತು ಅದು ಬಟ್ಟೆ ಎಲ್ಲ ಹರ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ನೀವು ಹರಿದೇದಂಗೆ ಒಂದು ನ್ಯಾಕಾಗಿ ಇದನ್ನು ತೂರಿಸ್ಕೋಬೇಕಾಗುತ್ತೆ. ನೀವು ನೀಟಾಗಿ ತೂರಿಸ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಬೆಂಡ್ ಮಾಡ್ಕೋಬೋದು. ಓಕೆ, ಕಾಲು ಎಷ್ಟುದ್ದ ಇದು ನೋಡಿಕೊಂಡು ಅದ್ರ ಮುಕ್ಕಾಲು ಭಾಗ ಮಾತ್ರ ತೊಗೊಳ್ಳಿ ತಂತಿ, ಅಷ್ಟು ಉದ್ದನೂ ತೊಗೊಳಕ್ಕೆ ಹೋಗಬೇಡಿ, ಚುಚ್ಚುತ್ತೆ. ಆಮೇಲೆ ನೋಡಿ ಈ ಥರ ಬೆಂಡ್ ಆಗಬೇಕು. ನಾನು ಈ ತಂತಿನ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೆಲವ್ರು ಕೇಳ್ತಿದ್ರಿ ಯಾವ ತಂತಿ ಯೂಸ್ ಮಾಡಿದ್ದೀರಾ ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ನಿಮಗೋಸ್ಕರನೇ ತೋರಿಸಿದ್ದೀನಿ. ನಾನು ಯೂಸ್ ಮಾಡಿರೋ ಅಂಥ ತಂತಿ ಇದೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.